ಅದಿತಿ ಪ್ರಿಮೆಚ್ಯೂರ್ ಬೇಬಿ ಒಂದು ಡೇ ಹಿಂದೆ ಹುಟ್ಟಿದ್ರಿಂದ ಅದಿತಿನ ಲೇಟ್ ಪ್ರೀಟರ್ಮ್ ಅಂತ ಕರೀತಾರೆ. ಸೊ ಅದಿತಿಗೆ ನಾವು ಯಾವ ಆಯಿಲ್ನ ಯೂಸ್ ಮಾಡ್ತಿದ್ವಿ, ಅವರ ಸ್ಕಿನ್ ಕೇರ್ ರೊಟೀನ ಹೇಗೆ ಶುರು ಮಾಡಿದ್ವಿ, ಆ್ಯಂಡ್ ವೆಯ್ಟ್ ಗೇನ್ಗೆ ಏನೇನೆಲ್ಲ ಟಿಪ್ಸ್ನ ಫಾಲೋ ಮಾಡ್ತಾಯಿದ್ವಿ, ಆ್ಯಂಡ್ ನನ್ನ ಬಾಣಂತನದ ಫುಡ್ ಹೇಗಿತ್ತು, ಆ ಎಲ್ಲ ಇನ್ಫಾರ್ಮೇಷನ್ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ. ಅದಿತಿಗೆ ನಾವು ಸ್ನಾನ ಶುರು ಮಾಡಿದ್ದು ಹಾಸ್ಪಿಟಲಿಂದ, ಅಂದರೆ ಅದಿತಿ 8th ಡೆಲಿವರಿ ಆಗಿದ್ದು ಅದಿತಿದು. ನಾವು ನೆಕ್ಸ್ಟ್ ವೀಕು ಅಂತಂದರೆ ಗುರುವಾರ ಡೆಲಿವರಿ ಆಗಿದ್ದಕ್ಕೆ ನೆಕ್ಸ್ಟು ನಾವು 14th ಡಿಸ್ಚಾರ್ಜ್ ಆಗಿದ್ದು. 14th ಆದಮೇಲೆ 1 ವೀಕ್ ಆದಮೇಲೆ 21st ನಾವು ಅದಿತಿಗೆ ಸ್ನಾನ ಮಾಡಿಸೋದಕ್ಕೆ ಶುರು ಮಾಡಿದ್ದು. ಸೊ 21st ಒಂದು 2 ವಾರದಷ್ಟು ನಾವು ಯಾವುದೇ ರೀತಿ ಕಡಲೆ ಹಿಟ್ಟೆಲ್ಲ ಯೂಸ್ ಮಾಡಲಿಲ್ಲ. ಅದಿತಿಗೆ ಯಾವ ಆಯಿಲ್ನ ಯೂಸ್ ಮಾಡ್ತಿದ್ರಿ ಅಂತ ಕೇಳ್ತಿದ್ದೀರಾ. ಸೊ ನನ್ನ ಫಾಲೋವರ್ಸ್ ತುಂಬ ಕೇಳ್ತಿದ್ದೀರಾ ಅದಿತಿಗೆ ಯಾವ ಆಯಿಲ್ ಯೂಸ್ ಮಾಡ್ತಿದ್ರಿ ಅಂತ. ಮೊದಲನೇದು ನಾವು ನಮ್ಮ ಅದಿತಿದು ಆಯುರ್ವೇದ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಆ ಎಣ್ಣೆಯಿಂದ ಅದಿತಿಗೆ ಸ್ನಾನ ಮಾಡಿಸಿ ಅಂತ ಹೇಳಿದರು. ಸೊ ನಾವು ಅದೇ ಎಣ್ಣೆನ ಅಪ್ಲೈ ಮಾಡ್ತಾಯಿದ್ವಿ. ಯಾಕಂತಂದರೆ ಹರಳೆಣ್ಣೆ ತುಂಬ ಜಿಡ್ಡಿರುತ್ತೆ ಆ್ಯಂಡ್ ಗೊತ್ತಿಲ್ಲ ಅಂತಂದರೆ ಮಗುಗೆ ಸೆಟ್ ಆಗುತ್ತೋ ಸೆಟ್ ಆಗೋದಿಲ್ವೋ, ನಾವು ರಿಸ್ಕಲ್ಲಿ ಸ್ನಾನ ಮಾಡಿಸ್ತಾಯಿದ್ವಿ. ಆ್ಯಂಡ್ ಟು ಬಿ ಫ್ರ್ಯಾಂಕ್, ನಾವು ಹಾಸ್ಪಿಟಲ್ಗೆ ಹೋದಾಗ ನಾವು ಸ್ನಾನ ಮಾಡಿಸಿದ್ದೀವಿ ಅಂತ ಹೇಳೇ ಇರಲಿಲ್ಲ. ಅದಿತಿ 2.5 kg 2 kg 600 ಗ್ರಾಮ್ ಆದಮೇಲೆ ಡಾಕ್ಟರ್ ನಮಗೆ ಅದಿತಿಗೆ ಮಗುಗೆ ಸ್ನಾನ ಮಾಡಿಸ್ಬೋದು, ನೀವು ಸ್ನಾನ ಶುರು ಮಾಡಿ ಅಂತ. ಶಿ ವಾಸ್ ವೆರಿ ಹ್ಯಾಪಿ. ಸ್ನಾನ ಎಲ್ಲ ಇನ್ಮೇಲೆ ಶುರು ಮಾಡ್ಕೊಡಿ ಅಂತ. ಬಟ್ ಹಿಂದೆಗಡೆ ಸೀಕ್ರೆಟ್ ಏನು ಅಂತಂದರೆ ನಾವು ಆಲ್ರೆಡಿ ಸ್ನಾನ ಶುರು ಮಾಡಿಬಿಟ್ಟಿದ್ದೀವಿ. ಡಾಕ್ಟರ್ ಏನು ಹೇಳಿದರು ಅಂತಂದರೆ, ಸ್ನಾನ ಬೇಡ, ದಿನಾಗಲೂ ನೀವು ಎಣ್ಣೆ ಹಚ್ಚಿ ಸ್ಪಾಂಜ್ ಬಾತ್ ಮಾಡಿ, ಜಸ್ಟ್ ಎಣ್ಣೆ ಎಲ್ಲ ಅಪ್ಲೈ ಮಾಡಿ ಕ್ಲೀನಾಗಿ ಬಾಡಿಗೆಲ್ಲ ಮಸಾಜ್ ಮಾಡಿ, ಆ್ಯಂಡ್ ಅದನ್ನು ನೀವು ಸ್ಪಾಂಜ್ ಬಾತ್ ಮಾಡಿ ಜಸ್ಟ್ ಒಂದು ಸೋಪ್ನ ಅಪ್ಲೈ ಮಾಡಿ ನೀರಲ್ಲಿ ಒರೆಸ್ಬಿಡಿ ಮಗುನ ಬಾಡಿನ ಅಂತ ಹೇಳಿದರು. ಕಂಪ್ಲೀಟ್ ಎಣ್ಣೆ ಮಸಾಜು, ಸ್ನಾನ ನೀರು ಮೈ ಮೇಲೆ ಬೀಳೋದೇ ಬೇಡ, ಯಾಕಂತಂದರೆ ಮಗು ಸಣ್ಣ ಇದೆ ಅಂತಲ್ಲ, ಈ ರೀತಿ ನಮ್ಗೆ ಹೇಳಿದ್ರ. ಸೊ ಅದಿತಿ 2 kg 600 ಗ್ರಾಮ್ ಆಗೋವರೆಗೂ ಡಾಕ್ಟರ್ಗೂ ನಾವು ಹೇಳಿರಲ್ಲ ದಟ್ ನಾವು ಸ್ನಾನ ಮಾಡಿಸಿದ್ದೀವಿ ಅಂತ. ಅಮ್ಮ ವಾಸ್ ವೆರಿ ಕಾನ್ಫಿಡೆಂಟ್. ಯಾಕಂತಂದರೆ ನಾನು ಲೋ ಬರ್ತ್ ವೆಯ್ಟ್ ಬೇಬಿ, ನಾನು ಹುಟ್ಟಿದಾಗ 1.5 kg ಸಮಥಿಂಗ್ ಇದೆ ಅಂತೆ. ಸೊ ಆವಾಗ ಅವ್ರಿಗೆ ಗೊತ್ತಿದೆ, ಎಕ್ಸ್ಪೀರಿಯನ್ಸ್ ಇದೆ, ಸ್ನಾನದಿಂದ ಹೆಲ್ಪ್ ಆಗುತ್ತೆ ಅಂತ ಅವ್ರಿಗೆ ಕಾನ್ಫಿಡೆಂಟ್ ಇತ್ತು. ಹರಳೆಣ್ಣೆ ಎಲ್ಲ ಮಕ್ಳುಗಳಿಗೂ ಹಾಕಿದ್ದೀವಿ, ಆದರೆ ಅದಿತಿಗೆ ಹಾಕೋದಕ್ಕೆ ಸ್ವಲ್ಪ ಭಯಪಟ್ಟರು. ಯಾಕಂತಂದರೆ ತುಂಬ ಸಣ್ಣ ಇದೆ ಮಗು, ಅಕಸ್ಮಾತ್ ಜ್ವರ ಬಂದರೆ ತಡ್ಕೊಳ್ಳುವಂತಹ ಶಕ್ತಿ ಇರುತ್ತೆ. ಕೆಲವು ಮಕ್ಳುಗಳಿಗೆ ಹರಳೆಣ್ಣೆ ಸೂಟ್ ಆಗೋದಿಲ್ಲ, ಅದರಿಂದ ಜ್ವರ ಬಂದುಬಿಡುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಹರಳೆಣ್ಣೆ ಹಾಕಲಿಲ್ಲ. ಡಾಕ್ಟರ್ ಕೊಟ್ಟಿದ್ದಂತಹ ಎಣ್ಣೆಗಳನ್ನೇ ನಾವು ಯೂಸ್ ಮಾಡ್ತಿದ್ವಿ. 2.5 kg ಆದಮೇಲೆ ಅದಿತಿಗೆ ಐ ಥಿಂಕ್ 1.5 ತಿಂಗಳಿಗೆಲ್ಲ ಅದಿತಿಯ ಆಕೆ ಅಷ್ಟು ವೆಯ್ಟ್ಗೆ ಬಂದರು. 1.5 ತಿಂಗಳಲ್ಲ, ಸೊ 1 ತಿಂಗಳಿಂದ ಶುರು ಮಾಡಿದ್ದು ನಾವು. ಜಾನ್ ಫಸ್ಟ್ ವೀಕ್ ಆದಮೇಲೆ ಇನ್ನೇನು ಸೆಕೆಂಡ್ ವೀಕ್ ಮಿಡ್ಡಲ್ಲೆಲ್ಲ ಅದಿತಿ 2.6 ಬಂದುಬಿಟ್ರು. ಸೊ ಚೆನ್ನಾಗಿ ವೆಯ್ಟ್ ಗೇನ್ ಆಗಿದ್ರು. ಸೊ ಇದೇ ಆಯಿಲ್ನ ನಾವು ಯೂಸ್ ಮಾಡ್ತಿದ್ವಿ. ಅದಿತಿ ಡಾಕ್ಟರ್ ಹೇಳಿದ್ರಲ್ಲ 2 kg 600 ಗ್ರಾಮ್ ಆದಮೇಲೆ ನೀವು ಸ್ನಾನ ಮಾಡಿಸ್ಬೋದು ಅಂತ. ಆವಾಗ ಹರಳೆಣ್ಣೆ ಒಂದು ದಿನ ಬರೀ ಮೈಗೆ ಮಾತ್ರ ಹಾಕಿದ್ದು, ತಲೆಗೆ ಹಾಕಿಲ್ಲ. ಶಿ ವಾಸ್ ಕಂಪ್ಲೀಟ್ಲಿ ಫೈನ್, ಆರಾಮಾಗಿ ನಿದ್ದೆ ಮಾಡಿದ್ರು, ಸ್ನಾನ ಆದಮೇಲೆ ಆರಾಮಾಗಿ ನಿದ್ದೆ ಮಾಡಿದ್ರು. ಸೊ ಈ ರೀತಿ ಅದಿತಿಗೆ ಒಂದು ಆಯಿಲ್ ಮಸಾಜ್ ವಿಚಾರ. ಆ್ಯಂಡ್ ಸಾಂಬ್ರಾಣಿ ಎಲ್ಲ ಯಾವುದನ್ನು ಹಾಕ್ತಿದ್ರಿ ಅಂತ ಎಲ್ಲ ಕೇಳ್ತಿದ್ದೀರಾ. ಸೊ ನಾನು ಕಂಪ್ಲೀಟ್ ನಾವು ಟ್ರೆಡಿಷ್ನಲ್ ಬಾಣಂತನ ಮಾಡಿಸ್ಕೊಂಡಿರೋದ್ರಿಂದ, ಅಮ್ಮ ಅದೆಲ್ಲ ಫಾಲೋ ಮಾಡೋದ್ರಿಂದ ಇದಕ್ಕೆ ಸಾಂಬ್ರಾಣಿಗೆ ನಾವು ಯಾವುದನ್ನು ಹಾಕ್ತಿದ್ವಿ ಅಂತಂದರೆ ಸಾಸಿವೆ, ಒಂದು ಸ್ವಲ್ಪ ಅರಿಶಿನ, ಅದಾದಮೇಲೆ ಕರಿಬೇವು, ಬೆಳ್ಳುಳ್ಳಿ ಸಿಪ್ಪೆ ಇದನ್ನೆಲ್ಲ ಹಾಕ್ತಾಯಿದ್ವಿ. ಇದರಿಂದ ಅಂಗಡಿಯಿಂದ ತಂದಿದ್ದಂತಹ, ಈಗ ಮಕ್ಕಳಿಗೆ ನ್ಯೂಮೋನಿಯಾ ಆಗುತ್ತೆ, ಇರಿಟೇಷನ್ ಆಗುತ್ತೆ, ಕಫ ಎಲ್ಲ ಸೇರುತ್ತೆ ಆ್ಯಂಡ್ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಆ್ಯಕ್ಚುಲಿ ಅದು ನಿಜ. ಏನಕ್ಕಂತಂದರೆ ಅದರಲ್ಲಿ ತುಂಬ ಕೆಮಿಕಲ್ ಇರುತ್ತೆ. ಸಾಂಬ್ರಾಣಿಗೆ ನಾವು ಯೂಸ್ ಮಾಡ್ತಿದ್ದು ಸಾಸಿವೆ, ಬಿಳಿ ಸಾಸಿವೆ ತುಂಬ ಒಳ್ಳೆಯದು. ಅದಾದಮೇಲೆ ಗಂಧದ ಚಕ್ಕೆ ನಿಮಗೆ ಸಿಕ್ಕಿದ್ರೆ, ಅದು ಸಿಗಲ್ಲ, ಇಟ್ಸ್ ಕಾನೂನು ಬಾಹಿರ ಆಲ್ಸೋ, ಅದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ನೀವು ಗಂಧಿಗೆ ಅಂಗಡಿಯಲ್ಲಿ ಹೋಗಿ ಕೇಳಿದ್ರೆ ಗಂಧದ ಆಯಿಲ್ ಕೊಡ್ತಾರೆ ನಿಮಗೆ, ಅದು ತುಂಬ ಚೆನ್ನಾಗಿ ಫ್ರೇಗ್ರೆನ್ಸ್ ಇರುತ್ತೆ. ಸೊ ಅದನ್ನು ತಂದಿಟ್ಕೊಂಡಿದ್ವಿ ನಾವು. ಸೊ ಅದನ್ನು ಸಾಂಬ್ರಾಣಿಗೆ ಹೇಗೆ ಮಾಡ್ತಿದ್ವಿ ಅಂತಂದರೆ, ಚಿಪ್ಪು, ಈಗ ಎಲ್ಲಿ ಅಂಡೆ ಓಲೆ ಎಲ್ಲ ಇರುತ್ತೆ, ಸೊ ಚಿಪ್ಪನ್ನ ಕ್ಲೀನಾಗಿ ಒಂದು ಸ್ವಲ್ಪ ಸೀಮೆಣ್ಣೆ ಹಾಕಿ ಅದನ್ನು ಚಿಪ್ಪನ್ನೆಲ್ಲ ಚೆನ್ನಾಗಿ ಸುಟ್ಟು, ಇನ್ನೇನು ಮಗುನ ಆಚೆ ಕರ್ಕೊಂಡು ಬರ್ತೀವಿ ಅಂತ ಅಂದಾಗ ಅದಕ್ಕೆ ಬಿಳಿ ಸಾಸಿವೆ, ಆದಮೇಲೆ ಕರಿಬೇವು, ಬೇವಿನ ಎಲೆ, ಆಮೇಲೆ ಬೆಳ್ಳುಳ್ಳಿ ಸಿಪ್ಪೆಗಳು, ಅದಾದಮೇಲೆ ಒಂದು ಸ್ವಲ್ಪ ಅರಿಶಿಣ, ಯಾವುದೇ ರೀತಿ ಇನ್ಫೆಕ್ಷನ್ ಆಗಬಾರ್ದು ಮಗುಗೆ ಅಂತ ಇದನ್ನು ಬೇವಿನ ಎಲೆ ಮತ್ತು ಕರಿಬೇವನ್ನ ಚೆನ್ನಾಗಿ ಒಣಗಿಸ್ಕೊಂಡು ಇಟ್ಕೊಂಡಿರ್ತಿದ್ವಿ.
ಆ್ಯಂಡ್ ಇನ್ನೊಂದು ಯಾವುದು, ಈಗ ನೇನು ಘಮ ಎಲ್ಲ ಹೋಗಿ ನೇನು ಫುಲ್ಲು ಅತಿಥಿನ ಸ್ನಾನದಿಂದ ಕರ್ಕೊಂಡು ಬಂದಿದ ತಕ್ಷಣ ಇದೇ ಕೆಲಸ, ಫುಲ್ಲು ಟವಲೆಲ್ಲ ಒರೆಸಿ ಮಗು ತಲೆ, ನಂದು ಒಂದು ಕೂದಲು ಅದನ್ನೆಲ್ಲ ಅಮ್ಮ ಕಂಪ್ಲೀಟ್ ಇದೇ ರೀತಿ ಇದು ಮಾಡ್ತಿದ್ರು. ಅದಕ್ಕೆ ಏನು ಫ್ರೇಗ್ರೆನ್ಸ್ಗೆ ಅಂತ ನಾವು ಯಾವುದೇ ಸಾಂಬ್ರಾಣಿ ಯೂಸ್ ಮಾಡಿಲ್ಲ. ಇದನ್ನೇನೆ ಬೆಳ್ಳುಳ್ಳಿ ಸಿಪ್ಪೆನ ಜಾಸ್ತಿ ಹಾಕ್ತಾಯಿದ್ರು, ತುಂಬ ಚೆನ್ನಾಗಿ ಹೊಗೆ ಬರ್ತಾಯಿತ್ತು. ಆ್ಯಂಡ್ ಈ ಗಂಧದ ಒಂದು 2-3 ಡ್ರಾಪ್ಸ್ನ ಹಾಕ್ತಾಯಿದ್ರು. ಅಮ್ಮ ಇನ್ನೂ 1-2 ಡ್ರಾಪ್ಸ್ ಹಾಕು, ಚೆನ್ನಾಗಿದೆ ಸ್ಮೆಲ್ಲು, ಗಂಧದ್ದು ಒಳ್ಳೇದಲ್ವಾ ಅಂತ ಹೇಳ್ತಾಯಿದ್ರು. ಸೊ ಈ ರೀತಿ ಸಾಂಬ್ರಾಣಿನ ನಾವು ಅದಿತಿಗೆ ಯೂಸ್ ಮಾಡ್ತಿದ್ದು. ತುಂಬ ಚೆನ್ನಾಗಿ ಒಂದು ಇದು ಸಹ ಏನು ಕೂದಲಿರಬಹುದು, ಅಥವಾ ಅಂದರೆ ಆ ಟೈಮಲ್ಲಿ ಬಾಣಂತಿಯರಿಗೂ ಸಹ ಪ್ರೈವೇಟ್ ಪಾರ್ಟ್ಸ್ಗಳಿಗೆ ಜಾಸ್ತಿ ಗಾಳಿ ಅಂದರೆ ಇದು ನಾಟ್ ಗಾಳಿ ಏನು ಈ ರೀತಿಯಾದ ಶಾಖ ತಗೊಳ್ಬೇಕು, ಅದನ್ನೆಲ್ಲ ಏನಾಯ್ತಪ್ಪ ಈ ರೀತಿಯಾದ ಶಾಖ ತಗೊಳ್ಬೇಕು ಅನ್ನೋದು ಅದು ಇರುತ್ತೆ ಅಲ್ಲ. ಸೊ ಹಿಂದಿನ ಕಾಲದ ಬಾಣಂತನದಲ್ಲಿ ಅದನ್ನೆಲ್ಲ ಅಮ್ಮ ಕಂಪಲ್ಸರಿಯಾಗಿ ಫಾಲೋ ಮಾಡ್ತಾಯಿದ್ರು. ಆ್ಯಂಡ್ ಇದೆ ಅದಿತಿಯ ಸ್ಕಿನ್ ಕೇರ್ ಆಯಿಲ್ ಮಸಾಜ್ ವಿಚಾರದಲ್ಲಿ ಡಾಕ್ಟರ್ ಇನಿಷಿಯಲಿ 2.5 kg ಆಗೋದಕ್ಕಿಂತ ಮುಂಚೆ ನಾವು ಡಾಕ್ಟರ್ ಕೊಟ್ಟಿದ್ದಂತಹ ಆಯಿಲ್ನ ಯೂಸ್ ಮಾಡ್ತಿದ್ವಿ. ಆ್ಯಂಡ್ ಸೋಪ್, ಶ್ಯಾಂಪು ಅದು ವಿಚಾರವಾಗಿ ನಾವು ಸಬಾಮೇಡೆ ಶುರು ಮಾಡಿದ್ದು. ಸೊ ಸಬಾಮೇಡೆ ಹಾಕ್ತಾ ಇದ್ವಿ, ಕ್ರೀಮು, ಲೋಷನ್ಸು ಅದನ್ನೆಲ್ಲನೂ ಸಬಾಮೇಡೆ ಶುರು ಮಾಡಿದ್ದು. ಬೇರೆ ಯಾವುದು ಟ್ರೈ ಮಾಡಿ ಆಮೇಲೆ ಸಬಾಮೇಡಿಗೆ ಬರಲ್ಲ. ಏನಕ್ಕಂತಂದರೆ ನನಗೆ ತುಂಬ ಐಡಿಯಾ ಇತ್ತು ದಟ್ ಸಬಾಮೇಡ್ ಚೆನ್ನಾಗಿದೆ, ಮುಂಚೆನೇ ರಿಸರ್ಚ್ ಮಾಡಿ ಇಟ್ಕೊಂಡಿದ್ದೆ ದಟ್ ಸಬಾಮೇಡ್ ಚೆನ್ನಾಗಿದೆ ಅಂತ. ಸೊ ಸಬಾಮೇಡೆ ಶುರು ಮಾಡಿದೆ. ಸೊ ಸ್ಕಿನ್ ಕೇರ್ ವಿಚಾರವಾಗಿ ಅದಿತಿಗೆ 2 kg 600 ಗ್ರಾಮ್ ಆದಮೇಲೆ ನಾವು ಸ್ನಾನ ಶುರು ಮಾಡೋದಕ್ಕೆ ಅಂದರೆ ಹರಳೆಣ್ಣೆ ಎಲ್ಲ ಹಾಕಿದ್ವಲ್ಲ. ಸೊ ಹರಳೆಣ್ಣೆ ಎಲ್ಲ ಹಾಕಿದ್ಮೇಲೆ ನಾವು ಕಡಲೆ ಹಿಟ್ಟು ಹಾಕ್ತಾ ಇದ್ವಿ ಅದಿತಿಗೆ ಕಂಪ್ಲೀಟ್. ಅಂದರೆ ಅವಾಗ ನಾವು ಸೋಪ್ನ ಕಂಪ್ಲೀಟ್ ಅವಾಯ್ಡ್ ಮಾಡಿಬಿಟ್ವಿ. ಮುಖಕ್ಕೆ ಮಾತ್ರ ಸೋಪ್ ಹಾಕಿ ನಾವು ಬಾಡಿಗೆಲ್ಲ ಕಂಪ್ಲೀಟ್ ಮುಖಕ್ಕೂ ಸಹ ಕಡಲೆ ಹಿಟ್ಟಿನ ಪ್ಯಾಕ್ ಹಾಕ್ತಾ ಇದ್ವಿ. ಕಡಲೆ ಹಿಟ್ಟಿನ ಪ್ಯಾಕ್ ಹಾಕಿ ಕಂಪ್ಲೀಟ್ ಫುಲ್ಲು ಹೇಗೆ ಅದಿತಿಯ ಒಂದು ಮಸಾಜ್ ಒಂದು ಇದಿರ್ತಿತ್ತು ಅಂತಂದರೆ, ಅಂದರೆ ಅದಿತಿಗೆ ಈಗ ಒಂದು 10 ಗಂಟೆಗೆ ಸ್ನಾನ ಮಾಡಿಸ್ತೀವಿ ಅಂತಂದರೆ 9 ಗಂಟೆಗೆ ಆಯಿಲ್ ಮಸಾಜ್ ಎಲ್ಲ ಚೆನ್ನಾಗಿ ತಿಕ್ಕಿ ಫುಲ್ಲು ಅಮ್ಮ ಅಂತೂ ಪ್ರೆಷರ್ ಹಾಕಿ ಮಾಡ್ತಾಯಿದ್ರು. ಶಿ ವಾಸ್ ಎಂಜಾಯಿಂಗ್, ಯಾವುದೇ ರೀತಿ ಅಳ್ತಿರ್ಲಿಲ್ಲ. ಶಿ ಯೂಸ್ ಟು ಎಂಜಾಯ್ ಅ ಲಾಟ್. ಸೊ ಎಣ್ಣೆ ಮಸಾಜ್ ಎಲ್ಲ ಮಾಡಿ ಒಂದು 10ರಿಂದ 15 ನಿಮಿಷ 20 ನಿಮಿಷ ಮ್ಯಾಕ್ಸಿಮಮ್ ಒಂದು 30 ನಿಮಿಷನೇ ಬಿಟ್ಟಿದ್ದೀವಿ. ಸೊ ಆರಾಮಾಗಿ ಇರ್ತಿದ್ರು. ಅಷ್ಟರಲ್ಲಿ ನೀರು, ಬಿಸಿ ನೀರು, ಸೋಲಾರ್ ನಾವು ಯೂಸ್ ಮಾಡ್ತಿದ್ದು. ಸೊ ಸೋಲಾರ್ ನೀರೆಲ್ಲ ಫುಲ್ಲು ಚೆನ್ನಾಗಿನೇ ರೆಡಿ ಇದೆ ಮಗು ಅಂತಂದಾಗ ಇನ್ನೇನು ಸ್ನಾನಕ್ಕೆ ಹೋಗಬೇಕು ಅವಾಗ ನೀರು ಬಿಟ್ಟು ಎಲ್ಲ ಕಡಲೆ ಹಿಟ್ಟಿನ ಪ್ಯಾಕ್ನೆಲ್ಲ ಕಲಿಸ್ಕೊಂಡು, ಆ ಕಡಲೆ ಹಿಟ್ಟು ಹೇಗೆ ಮಾಡ್ಕೊಳ್ತಿದ್ವಿ ಅಂತ ನಿಮ್ಗೆ ಏನಾದರೂ ವೀಡಿಯೋ ಬೇಕಿದ್ರೆ ಪ್ಲೀಸ್ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದನ್ನು ಮಾಡ್ತೀನಿ. ಯಾಕಂತಂದರೆ ಅದಿತಿಗೆ ಇವಾಗ ಖಾಲಿ ಆಗಿದೆ. ಇವಾಗಲೂ ನಾನು ಅದಿತಿಗೆ ಆ ಕಡಲೆ ಹಿಟ್ಟಿನ ಪ್ಯಾಕೆ ಹಾಕ್ತಾಯಿದ್ದೀನಿ. ಸೊ ಅದನ್ನು ನಾನು ಅದಿತಿಗೆ ಮಿಕ್ಸ್ ಎಲ್ಲ ಮಾಡಿಕೊಂಡು ಆ್ಯಂಡ್ ಪ್ರತಿ ವಾರಕ್ಕೆ 2 ಸಲ, ತಲೆಗೆ 2 ಸಲ ಸ್ನಾನ ಮಾಡಿಸ್ತಿದ್ವಿ. ಅವಾಗ ಬೆಳ್ಳುಳ್ಳಿ ಕಫ ಆಗಬಾರ್ದು ಅಂತ ಬೆಳ್ಳುಳ್ಳಿ, ಆಮೇಲೆ ಒಂದು 2-3 ಡ್ರಾಪು ಎದೆ ಹಾಲು, ಆಮೇಲೆ ಒಂದು ಕಾಳು ಮೆಣಸು, ಇದನ್ನು ತೆಗೆದುಬಿಟ್ಟು ಗಂಟ್ಲಿಗೆ ಕೊಡ್ತಾ ಇದ್ವಿ ಕಫ ಆಗಬಾರ್ದು ಅಂತ. ಆ್ಯಂಡ್ ಟು ಬಿ ಫ್ರ್ಯಾಂಕ್, ನಿಜವಾಗ್ಲೂ ಯಾವುದೇ ರೀತಿ ಇದು ಎಕ್ಸಾಜರೇಷನ್ ಅಲ್ಲ, ಸುಳ್ಳು ಅಲ್ಲ. ಅದಿತಿಗೆ 1 ವರ್ಷದವರೆಗೂ ಯಾವುದೇ ರೀತಿ ಒಂದು ದಿನ ಅದಿತಿಯ ಮೂಗಲ್ಲಿ ಕೋಲ್ಡ್ ಆಗಿರ್ಬೋದು ಅಥವಾ ಕೆಮ್ಮು ಸಹ ನಾವು ನೋಡಿರಲಿಲ್ಲ. ಸೊ ಶಿ ವಾಸ್ ಕಂಪ್ಲೀಟ್ಲಿ ಹೆಲ್ದಿ. ಆ ರೀತಿ ವಾರಕ್ಕೆ 2 ಸಲ ಕೊಡ್ತಾ ಇದ್ವಿ ನಾವು ಖಾರ ಅಂತ. ಆ್ಯಂಡ್ ಅದಿತಿಗೆ ಸ್ನಾನ ಆಗಿದ ತಕ್ಷಣ ವಾರಕ್ಕೆ 2 ಸಲ ಅಮ್ಮ ಏನು ಮಾಡ್ತಿದ್ರು ಅಂತಂದರೆ, ಇದೇ ಒಂದು ಒಳ್ಳೆ ಅಂತ ಇರುತ್ತಲ್ಲ, ಹಾಲು ಹಾಕುವಂತಹ ಒಳ್ಳೆ, ಆ ಹೊಳ್ಳೆಗೆ ಹತ್ತಿ ಇರುತ್ತಲ್ಲ. ಸೊ ಹತ್ತಿನ ಈ ಬತ್ತಿ ಥರ ಮಾಡಿ ಮಗು ಕಣ್ಣು ಎಷ್ಟು ಅಗಲ ಇರುತ್ತೋ ಅಷ್ಟು ಅಗಲ ಹಿಂಗೆ ಮಾಮೂಲಿ ಹಿಂಗೆ ಸರ್ಕಲ್ ಥರ ಮಾಡಿ ಅದನ್ನು ಆ ಒಳ್ಳೆಲಿ ಇಟ್ಬಿಟ್ಟು ಎದೆ ಹಾಲು ಅದಕ್ಕೆ ಹಾಕು ಅಂತ ಹೇಳ್ತಿದ್ರು. ನಾನು ಎಕ್ಸ್ಪ್ರೆಸ್ ಮಾಡಿ ಎದೆ ಹಾಲು ಅದನ್ನು ನೆಂದಿರ್ತಿತ್ತು. ಅದಿತಿ ಸ್ನಾನ ಮಾಡಿಸಿದ ತಕ್ಷಣ ಮಕ್ಕಳು ಮಲ್ಕೊಂಡ್ಬಿಡ್ತಾರೆ ಅಲ್ವಾ. ಸೊ ಬಂದು ಸಾಂಬ್ರಾಣಿ ಎಲ್ಲ ಕೊಟ್ಬಿಟ್ಟು ಅದಿತಿನ ಸ್ವಾಡಲ್ ಮಾಡಿ ನಿದ್ದೆ ಮಾಡಿ, ಅದೇ ಕಂಪ್ಲೀಟ್ ಸ್ವಾಡಲ್ ನಾನು ಯಾವತ್ತೂ ಮಾಡಿಲ್ಲ. ಸುಮ್ಮನೆ ಜಸ್ಟು ಬಟ್ಟೆ ಸುತ್ತಿ ಮಗುನ ಮಲಗಿಸ್ತಿದ್ವಿ ತೊಟ್ಲಲ್ಲಿ. ಸೊ ಆವಾಗ ಮಗು ಮಲ್ಕೊಂಡಿದ್ದಾಗ ಹೀಗೆ ಕಣ್ಣು ಮೇಲೆ ಏನು ಈ ಬತ್ತಿ ಇಡೋದು. ಸೊ ಕಣ್ಣು ಅಗಲ ಆಗುತ್ತೆ, ಕಣ್ಣು ತಂಪಾಗುತ್ತೆ. ಎದೆ ಹಾಲು ಮಕ್ಕಳ ಕಣ್ಣಿಗೆ ಅಥವಾ ದೊಡ್ಡವ್ರ ಕಣ್ಣಿಗೂ ಒಳ್ಳೇದಲ್ವಾ. ಸೊ ಅದಕ್ಕೋಸ್ಕರ ಆ ರೀತಿ ಹಾಕ್ತಾ ಇದ್ವಿ. ಅದನ್ನು ಒಂದು 3 ತಿಂಗಳವರೆಗೂ ಹಾಕಿದ್ದೀವಿ. ಓಕೆನಾ. ಆ್ಯಂಡ್ ತೆಗಿವಾಗ ನೀವು ಏನಾದರೂ ಫಾಲೋ ಮಾಡಿದ್ರೆ, ತೆಗಿವಾಗ ನಿಮ್ಮ ಎದೆ ಹಾಲನ್ನು ಕಣ್ಣಿನ ಮೇಲೆ ಮಗುಗೆ ಒಂದು ಸ್ವಲ್ಪ ಟ್ಯಾಪ್ ಮಾಡಿನೇ ತೆಗಿಬೇಕಾಗುತ್ತೆ. ಯಾಕಂತಂದರೆ ಕೆಲವು ಮಕ್ಕಳುಗಳು 2 ಅವರ್ ಮಲ್ಕೊಳ್ತಾರೆ, 3 ಅವರ್ ಮಲ್ಕೊಳ್ತಾರೆ. ಅದು ತುಂಬ ಡ್ರೈ ಆಗಿಬಿಟ್ಟಿರುತ್ತೆ. ಅದು ಐ ಲ್ಯಾಶಸ್ ಎಲ್ಲ ಬರುವಂತಹ ಚಾನ್ಸಸ್ ಇರುತ್ತೆ. ತುಂಬ ನೋವಾಗುತ್ತೆ ಮಕ್ಕಳಿಗೆ. ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ಅಟ್ಲೀಸ್ಟ್ ನೀರನ್ನ ಟ್ಯಾಪ್ ಮಾಡಿ ಡ್ಯಾಬ್ ಮಾಡಿ ಅದಾದಮೇಲೆ ನೀವು ಓಪನ್ ಮಾಡಿ. ಅದನ್ನು ನಾವು ಫಾಲೋ ಮಾಡ್ತಾಯಿದ್ವಿ. ಆ್ಯಂಡ್ ಆಯಿಲ್ ಮಸಾಜ್ ಆಯಿತು, ಸ್ಕಿನ್ ಕೇರ್ ಆಯಿತು. ಆ್ಯಂಡ್ ಅದಿತಿಗೆ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ತುಪ್ಪ ಹಚ್ತಾ ಇದ್ವಿ. ಎದ್ದಿದ ತಕ್ಷಣ ಅಮ್ಮ 5 ಗಂಟೆಗೆ ಅದಿತಿಯ ಕೆಲಸ ಅಮ್ಮಂಗೆ ಶುರು ಆಗ್ತಿತ್ತು. ಅಪ್ಪ ಊರಿಗೆ ಹೋಗ್ತಾ ಇದ್ರು, ಅಮ್ಮನೂ ಪಾಪ 4:30-5 ಗಂಟೆಗೆಲ್ಲ ಎದ್ದೊಳ್ತಿದ್ರಲ್ಲ. ಎದ್ದಿದ ತಕ್ಷಣ ಅಮ್ಮ ಅದಿತಿಗೆ ಜಾಕಾಯಿ,
ತುಪ್ಪನ ತೇಯ್ದು ಅದಿತಿಗೆ ಕೊಡ್ತಾಯಿದ್ರು. ಆಮೇಲೆ ಬಜೆ ತೇಯ್ದು ಕೊಡ್ತಾಯಿದ್ರು. ಸೊ ಕಂಪ್ಲೀಟ್ ಮನೆಯಲ್ಲೇ ಮಾಡಿದಂತಹ ತುಪ್ಪ, ಅಮ್ಮನೇ ತುಪ್ಪ ಮಾಡ್ತಾಯಿದ್ರು ಅದಿತಿಗೆ. ಸೊ ಇದನ್ನು ಕೊಡ್ತಾಯಿದ್ರು. ಆ್ಯಂಡ್ ಅದಿತಿಗೆ ಕೆಲವು ಒಂದು ಸ್ವರ್ಣಪ್ರಾಶನ ನಾನು ಇವಾಗಲೂ ಹಾಕ್ಸ್ತೀನಲ್ಲ, ಸೊ ಅದಿತಿಗೆ ಹುಟ್ಟಿದಾಗ್ಲಿಂದ 1 ವರ್ಷದವರೆಗೂ ಡಾಕ್ಟರ್ಸೇ ಒಂದು ಬಾಟಲಲ್ಲಿ ನಮಗೆ ಕೊಟ್ಟಿದ್ರು. ದಟ್ ಈಸ್ ಸ್ವರ್ಣ ಅಂದರೆ ಅದರಲ್ಲಿ ಚಿನ್ನದ ಭಸ್ಮ ಇದೆ, ಅಲಾಂಗ್ ವಿತ್ ಒಂದು ಅಂದರೆ ಆಯುರ್ವೇದಿಕಲ್ಲಿ ಏನೋ ಒಂದು ಇರುತ್ತೆ ಅಲ್ಲ, ಸೊ ಅವ್ರದ್ದು ಒಂದು ಬಾಕ್ಸಲ್ಲಿ ಕೊಟ್ಟಿದ್ರು. ಸೊ ಪ್ರತಿದಿನ ಬಟಾಣಿ ಕಾಳಷ್ಟು ನೀವು ಮಗುಗೆ ತಿನ್ನಿಸ್ತಾ ಬನ್ನಿ ಅಂತ ಹೇಳಿದ್ರು. ಸೊ ಅಮ್ಮ 5 ಗಂಟೆಗೆ ಎದ್ದ ತಕ್ಷಣ ಅದಿತಿಗೆ ಫಸ್ಟ್ ತುಪ್ಪ, ಮತ್ತೆ ನನಗೆ ಗೊತ್ತೇ ಇರ್ತಿರಲಿಲ್ಲ ಅಮ್ಮ ಬಂದು ಕೊಟ್ಟೋಗಿದ್ದಾರೆ ಅಂತಲೂ ಗೊತ್ತಾಗ್ತಿರಲಿಲ್ಲ. ಅದಿತಿ ಫೇಸ್ ಎಲ್ಲ ತುಪ್ಪ ಆಗಿರ್ತಿತ್ತು. ಅವಾಗ ನಂಗೆ ಮೇಕ್ ಶೋರ್ ಆಗ್ತಿತ್ತು ದಟ್ ಅಮ್ಮ ಆಲ್ರೆಡಿ ಬಂದು ಕೊಟ್ಟೋಗಿದ್ದಾರೆ ಅಂತ. ಯಾಕಂತಂದರೆ ಅದಿತಿ ನೈಟ್ ಮಲ್ಕೊಂಡ್ರೆ ಬೆಳಗ್ಗೆವರೆಗೂ ಆರಾಮಾಗಿ ಮಲ್ಕೊಳ್ತಿದ್ರು. ಅವರೇ ಎದ್ದು ಹಾಲು ಕುಡಿದಿದ್ದು ಎಷ್ಟೋ ಕಡಿಮೆ. ನಾನೇ ಎದ್ದು ಎಷ್ಟೊಂದ್ಸಲ ನಾನು ನಿದ್ದೆಯಿಂದ ಎದ್ದೇ ಇರ್ತಿರ್ಲಿಲ್ಲ. ಏನಕ್ಕಂತಂದರೆ ಅದಿತಿನೂ ಅಳ್ತಿರ್ಲಿಲ್ಲ, ಅಮ್ಮನೂ ಏನು ಟೆನ್ಷನ್ ತೊಗೊಳ್ತಿರ್ಲಿಲ್ಲ, ಆರಾಮಾಗಿ ನಿದ್ದೆ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ರು. ಬಟ್ ಅವಾಗ ಅವ್ರಿಗೆ ಎಚ್ಚರಿಕೆ ಆದಾಗೆಲ್ಲ ಹೇಳ್ತಿದ್ರು ಪಾಪಕ್ಕೆ ಹಾಲು ಕುಡಿಸು, ಎದ್ದು ಹಾಲು ಕುಡಿಸು ಅಂತ. ಸೊ ನಾನು ಅಲಾರಾಮ್ ಎಲ್ಲ ಇಟ್ಕೊಂಡು ಮಲ್ಕೊಡ್ತಿದ್ದೆ. ನಿದ್ದೆ ಟೈಮಲ್ಲಿ ಕೆಲವೊಂದ್ಸಲ ಅಲಾರಾಮ್ ಆಫ್ ಮಾಡಿ ಮಲ್ಕೊಂಡ್ಬಿಟ್ಟಿರ್ತಿದ್ದೆ. ಏನಕ್ಕಂತಂದರೆ ಅದಿತಿ ವಾಸ್ ನಾಟ್ ಟಾರ್ಚರಿಂಗ್ ಅನ್ನೋದಕ್ಕಿಂತ ಅಳ್ತಿರ್ಲಿಲ್ಲ, ಆರಾಮಾಗಿ ನಿದ್ದೆ ಮಾಡ್ತಾಯಿದ್ರು. ಓಕೆನಾ? ಸೊ ಆರಾಮಾಗಿ ನಿದ್ದೆ ಮಾಡ್ತಿದ್ದರಿಂದ ನಾನು ಎಷ್ಟೊಂದ್ಸಲ ನಿದ್ದೆ ಮಾಡಿಬಿಡ್ತಿದ್ದೆ. ಸೊ 5 ಗಂಟೆಗೆ ಅಮ್ಮ ಅದಿತಿಗೆ ತುಪ್ಪ ಹಚ್ತಿದ್ರು. ಸೊ ಈಗ ಜಾಕಾಯಿ ಎಲ್ಲ ಕೊಟ್ಟಿರ್ತಾರಲ್ಲ, ಸೊ ಅದೆಲ್ಲ ಕಲ್ಲೆಲ್ಲ ಉಳಿದಿದ್ದು, ಆಮೇಲೆ ಇನ್ನೊಂದು ಸ್ವಲ್ಪ ಎತ್ಕೊಂಡು ಕ್ಲೀನಾಗಿ ಅದಿತಿಗೆ ಮಸಾಜ್ ಮಾಡ್ತಿದ್ರು ಫೇಸು. ಸೊ ಈ ರೀತಿ ಹುಟ್ಟಿದ ಮಕ್ಕಳಿಗೆ ಈಗಲೂ ನಾನು ಅದಿತಿಗೆ ಒಂದೊಂದ್ಸಲ ತುಪ್ಪದಲ್ಲಿ ಮಸಾಜ್ ಮಾಡ್ತೀನಿ. ಯಾಕಂತಂದರೆ ತುಪ್ಪ ಮಕ್ಕಳಿಗೆ ತುಂಬ ಒಳ್ಳೆಯದು. ಕೈ ಕಾಲು ಎಲ್ಲದಕ್ಕೂ ಹಚ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಕೇಳಬೇಡಿ ಏನು ಮೇಡಮ್ ತುಪ್ಪ ಅಷ್ಟೊಂದು ಕಾಸ್ಟ್ಲಿ, ನೀವು ತುಪ್ಪ ಹಚ್ಚಿ ಅಂತ ಹೇಳ್ತಿದ್ದೀರಾ ಅಂತ. ಆ್ಯಕ್ಚುಲಿ ನಾವು ಒಂದೊಂದ್ಸಲ ವಾರದಲ್ಲಿ ಅದಿತಿಗೆ ದಿನ ಎಣ್ಣೆ ಮಸಾಜ್ ಮಾಡ್ತಿದ್ವಿ ಅಲ್ವಾ. ಸೊ ಒಂದೊಂದು ದಿನ ನಾವು ತುಪ್ಪದಲ್ಲೂ ಅದಿತಿಗೆ ಎಣ್ಣೆ ಮಸಾಜ್ ಅಂದರೆ ತುಪ್ಪದಲ್ಲೂ ಸಹ ಮಸಾಜ್ ಮಾಡಿ, ಯಾಕಂತಂದರೆ ಮಗುವಿನ ಸ್ಕಿನ್ ವೈಟ್ ಆಗುತ್ತೆ, ಮಗು ಸ್ಕಿನ್ಗೆ ಒಳ್ಳೆಯದು ಅಂತ ನಾವು ತುಪ್ಪನೂ ಸಹ ಯೂಸ್ ಮಾಡ್ತಿದ್ವಿ. ಸೊ ಅದಿತಿ ಸ್ಕಿನ್ಗೆ ಬೆಳಗ್ಗೆ ಜಾಕಾಯಿ ಮತ್ತು ಬಜೆ ಆಮೇಲೆ ತುಪ್ಪ ಎಲ್ಲ ಕೊಟ್ಟಾದ್ಮೇಲೆ ಅದಿತಿಗೆ ತುಪ್ಪ ಅಮ್ಮ ಮಸಾಜ್ ಮಾಡಿ ಹೋಗಿರ್ತಿದ್ರು. ಅದಾದಮೇಲೆ ನಾನು ಅದಿತಿ ಎಲ್ಲ ಇದ್ಮೇಲೆ ಬಟಾಣಿ ಕಾಳಷ್ಟು ಅಂದರೆ ಅಷ್ಟು ಲೇಹ್ಯ ಆ ಥರ ಇತ್ತು. ಸೊ ಅದಿತಿಗೆ ಲೇಹ್ಯ ಕೊಟ್ಟು ಅದಾದಮೇಲೆ ನಾನು ಬ್ರೆಸ್ಟ್ ಫೀಡಿಂಗ್ನ ಶುರು ಮಾಡ್ತಿದ್ದೆ. ಈ ರೀತಿ ಅದಿತಿಯ ವೆಯ್ಟ್ ಗೇನಿಂಗ್ ಜರ್ನಿ ಇಷ್ಟನ್ನೆಲ್ಲ ನಾವು ಮಾಡ್ತಾಯಿದ್ವಿ. ಆ್ಯಂಡ್ ವೆಯ್ಟ್ ಎಲ್ಲ ಚೆನ್ನಾಗಿ ಅದಿತಿ ಗೇನ್ ಆಗ್ತಾ ಹೋದರು. ಆ್ಯಂಡ್ ಅದಿತಿಯ ಸ್ಕಿನ್ ಕೇರ್ ಆಯಿತು. ಆ್ಯಂಡ್ ವೆಯ್ಟ್ ಗೇನಿಂಗ್ ಏನೇನು ಮಾಡ್ತಿದ್ವಿ ಅಂತ ಹೇಳಿದ್ವಿ, ಸಾಂಬ್ರಾಣಿ ಅಂತ ಹೇಳಿದೆ, ಆಮೇಲೆ ಆಯಿಲ್ ಮಸಾಜ್ ಅದನ್ನು ಹೇಳಿದ್ದೀನಿ. ಆ್ಯಂಡ್ ನನ್ನ ಒಂದು ಪಾರ್ಟಲ್ಲಿ ಹೇಳೋದಾದರೆ ಪೋಸ್ಟ್ ಪಾರ್ಟಮ್ ನಾನು ಎಲ್ಲ ಊಟನೂ ಮಾಡ್ತಿದ್ದೆ. ಅಮ್ಮ ಹಾಲು ಸಾರು ಜಾಸ್ತಿ ಮಾಡಿಕೊಡ್ತಿದ್ರು, ಸಬ್ಬಕ್ಕಿ ಸಾರು ದಿನಾಗಲೂ ಅಪ್ಪ ಸೊಪ್ಪು ತರ್ತಿದ್ರು ಊರಿಂದ ಬರುವಾಗ. ಡೈಲಿ ಅಪ್ಪ ಟ್ರಾವೆಲ್ ಮಾಡ್ತಿದ್ರು, ಅಪ್ಪ ತೋಟ ಮಾಡಿದ್ದಾರೆ. ಸೊ ಅಲ್ಲಿ ಕೆಲಸ ಇರ್ತೈತೆ ಅಂತ ಪಾಪ ಬೆಳಗ್ಗೆ 4 ಗಂಟೆಗೆ ಹೋಗಿ ಸಂಜೆ 9 ಗಂಟೆ 10 ಗಂಟೆಗೆ ಬರ್ತಿದ್ರು. ಸೊ ಅವಾಗ ಬರುವಾಗ ಸೊಪ್ಪು ತೊಗೊಂಡು ಬರ್ತಾಯಿದ್ರು. ಸೊ ಪ್ರತಿದಿನ ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯ, ಕಾಲು ಸೂಪ್ಗಳು ಭಾನುವಾರ ಆಮೇಲೆ ಮಂಗಳವಾರ ಆ ಟೈಮಲ್ಲಿ ಕಾಲು ಸೂಪು, ತಲೆ ಮಾಂಸ, ಆಮೇಲೆ ನಾಟಿ ಕೋಳಿ, ಪಾವ್ಗೋಳಿ ಅಂತ ನನಗೊಬ್ಳಿಗೇ ಆ ಕೋಳಿನ ಮಾಡಿ ಕೊಡ್ತಾಯಿದ್ರು. ನಾಟಿ ಕೋಳಿನ ಕುಯ್ತಾಯಿದ್ರು, ಅಂದರೆ ಊರಿಂದ ತೊಗೊಂಡು ಬರ್ತಾಯಿದ್ರು. ಆಮೇಲೆ ಜಾವ್ಗೆ ಗೋಳಿ ಅಂತಲೂ ಒಂದ್ಸಲ ತಿಂದಿದ್ವಿ, ಅದು ತಿಂದು ತುಂಬ ಈಟ್ ಆಗಿಬಿಟ್ಟಿತ್ತು. ಆಮೇಲೆ ಏನೇನು ಕೊಡಬೇಕೋ, ಏನೇನು ಹಾಲಿಗೆ ಹೆಚ್ಚಾಗುತ್ತೋ ಅದನ್ನೆಲ್ಲನೂ ನನಗೆ ಕೊಟ್ಟಿದ್ದಾರೆ. ಹಾಲು ತುಂಬ ಚೆನ್ನಾಗಿರ್ತಿತ್ತು. ಆ್ಯಂಡ್ ಡಾಕ್ಟರ್ ನನಗೆ ಶತಾವರಿ ಪೌಡರ್ ಸಹ ಕೊಟ್ಟಿದ್ರು. ಆ್ಯಂಡ್ ಸಪ್ಲಿಮೆಂಟ್ಸ್ನ ಕಂಟಿನ್ಯೂ ಮಾಡಿ ಅಂತ ಹೇಳಿದರು. ಪ್ರೆಗ್ನೆನ್ಸಿ ಆದಮೇಲೆ ಅಂತಂದರೆ ಪ್ರೆಗ್ನೆನ್ಸಿ ಆಗಿದ ತಕ್ಷಣ ಕೆಲವರು ಸಪ್ಲಿಮೆಂಟ್ಸ್ನ ಫುಲ್ಲು ಸ್ಟಾಪ್ ಮಾಡಿಬಿಡ್ತಾರೆ. ಆ ರೀತಿ ಮಾಡಬಾರ್ದು. ನೀವು ಕಂಪ್ಲೀಟ್ ಒಂದು 6 ತಿಂಗಳವರೆಗೂ ಸಪ್ಲಿಮೆಂಟ್ಸ್ನ ತೊಗೊಳ್ಳೇಬೇಕಾಗುತ್ತೆ. ಶತಾವರಿ ಪೌಡರ್ನ ಹಾಲಿಗೆ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹನಿ ಹಾಕೊಂಡು ಕುಡೀರಿ ಅಂತ ಹೇಳಿದರು. ನಾನು ಪ್ರತಿ ಬೆಳಗ್ಗೆ ಮತ್ತು ನೈಟ್ ಕುಡಿತಾ ಇದ್ದೆ. ಆಮೇಲೆ ಅಮ್ಮ ಡ್ರೈ ಫ್ರೂಟ್ಸ್ ಪೌಡರ್ ಸಹ ಮಾಡಿದರು. ಅಂದರೆ ಮುಂಚೆ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಡ್ರೈ ಫ್ರೂಟ್ಸ್ ಪೌಡರ್ ಒಂದು ಸ್ವಲ್ಪ ಇತ್ತು. ಅದಾದಮೇಲೆ ಅಂಟುಂಡೆ ಮಾಡಬೇಕು ಅಂತ ಅಂದ್ಕೊಂಡು ನಾನು ಹೇಳಿದೆ, ಅಂಟುಂಡೆ ನಂಗೆ ತಿನ್ನೋಕ್ಕಾಗಲ್ಲ, ನಾನು ಡ್ರೈ ಫ್ರೂಟ್ಸ್ ಪೌಡರ್ನ ಹಾಲಿಗೆ ಹಾಕೊಂಡು ಕುಡಿತೀನಿ ಅಂತ. ಆ್ಯಕ್ಚುಲಿ ನಾನು ಮದುವೆಗಿಂತ ಮುಂಚೆ ಆ್ಯಂಡ್ ಮದುವೆ ಆದಮೇಲೂ ಸಹ ಅದಿತಿ ಹುಟ್ಟೋದಕ್ಕಿಂತ ಮುಂಚೆ ನಂಗೆ ಕಾಫಿ ಎಲ್ಲ ಇಷ್ಟನೇ ಇಲ್ಲ. ಯಾವತ್ತೋ ಒಂದು ದಿನ ರೇರ್ ಆಗಿ ಕಾಫಿ ಕುಡಿತಾ ಇದ್ದೆ. ಕೋಲ್ಡ್ ಕಾಫಿ ಅಂದರೆ ಇಷ್ಟ, ಜಂಕ್ ಅಲ್ವಾ, ಅದಕ್ಕೋಸ್ಕರ ಇಷ್ಟ ಹುರಪ್ಪ. ಸೊ ಕಾಫಿ ಎಲ್ಲ ಇಷ್ಟನೇ ಇರಲ್ಲ. ಬಟ್ ಅದಿತಿ ಬಾಣಂತನದಲ್ಲಿ ಹೇಗಾಗಿತ್ತು ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಬೇಕು, ಸಂಜೆ ಆದರೆ ಕಾಫಿ ಕುಡಿಬೇಕು, ಈ ರೀತಿ ಒಂದು ಅಡಿಕ್ಷನ್ ಆಗಿಬಿಟ್ಟಿತ್ತು. ಸೊ ಕಾಫಿ ಚೆನ್ನಾಗಿ ಕುಡಿತಾ ಇದ್ದೆ. ಊಟ ಎಲ್ಲ ಚೆನ್ನಾಗಿ ಮಾಡ್ತಿದ್ದೆ. ತರಕಾರಿ ಸೊಪ್ಪು ಕೆಲವು ಐಟಮ್ಸ್ಗಳನ್ನೇ ಅಮ್ಮ ಮಾಡಿಕೊಡ್ತಿದ್ರು. ನೆಕ್ಸ್ಟ್ ನನ್ನ ಒಂದು ಬಾಣಂತನ ಶುರು ಆಗುತ್ತೆ ಅಲ್ಲ, ಸೊ ಸೆಕೆಂಡ್ ಬೇಬಿದು, ಆವಾಗ ಏನೇನು ಡಿಶಸ್ನ ಮಾಡ್ತಿದ್ರು, ಏನೇನನ್ನು ತಿನ್ನಬೇಕು ಅನ್ನೋದನ್ನು ನಾನು ಆವಾಗ ಡೀಟೇಲ್ಸ್ ಆಗಿ ನಿಮಗೆ ತೋರಿಸ್ತೀನಿ. ಇದಾಗಿತ್ತು ಕಂಪ್ಲೀಟ್ ಡೀಟೇಲ್ಸ್ ಅಬೌಟ್ ಅದಿತಿಯ ಆಯಿಲ್ ಮಸಾಜು, ಅವ್ರ ಸ್ಕಿನ್ ಕೇರ್ ಹೇಗೆ ಮಾಡ್ತಾಯಿದ್ವಿ, ಆಮೇಲೆ ವೆಯ್ಟ್ ಗೇನಿಂಗ್ ಟಿಪ್ಸ್ಗೆ ಏನೇನನ್ನು ಫಾಲೋ ಮಾಡ್ತಾಯಿದ್ವಿ.
ಆಮೇಲೆ ಫೀಡಿಂಗ್ ವಿಚಾರವಾಗಿ ನಾನು ಇನ್ನೊಂದು ವೀಡಿಯೋನೇ ಮಾಡ್ತೀನಿ. ಯಾಕಂತಂದರೆ ಅದಿತಿಗೆ ನಾನು ಫಾರ್ಮುಲಾ ಫೀಡಿಂಗ್ ಸಹ ಮಾಡಿದ್ದೀನಿ. ಅದಕ್ಕೋಸ್ಕರ ಅದಕ್ಕೆ ಡೀಟೇಲ್ ವಿಡಿಯೋ ನಿಮಗೆ ಹೇಳಬೇಕಾಗತ್ತೆ. ಯಾಕೆ ನಾನು ಫಾರ್ಮುಲಾ ಶುರು ಮಾಡಿದೆ ಆ್ಯಂಡ್ ಎಲ್ಲಿಗೆ ಸ್ಟಾಪ್ ಮಾಡಿದೆ, ಯಾವಾಗ ಆ್ಯಕ್ಚುಲಿ ಅದು ನೆಸೆಸಿಟಿ ಇರಲಿಲ್ಲ. ಆ್ಯಸ್ ಅ ಅಮ್ಮಾಗಿ ನನಗೂ ಭಯ ಆಗಿ ನಾನು ಶುರು ಮಾಡಿದ್ದು. ಎಷ್ಟೋ ಅಮ್ಮಂದಿರು ಆ ರೀತಿ ಮಾಡ್ತಿರ್ತೀರಾ. ಸೊ ಅದಕ್ಕೋಸ್ಕರ ಅದನ್ನು ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ. ಯಾಕೆ ಫಾರ್ಮುಲಾ ಶುರು ಮಾಡಿದೆ, ಯಾಕೆ ಸ್ಟಾಪ್ ಮಾಡಿದೆ, ಯಾವಾಗ ಸ್ಟಾಪ್ ಮಾಡಿದೆ, ಅದನ್ನೆಲ್ಲನೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಇದಾಗಿತ್ತು ಕಂಪ್ಲೀಟ್ ಡೀಟೇಲ್ಸ್ ಅಬೌಟ್ ಅದಿತಿ ಆಯಿಲ್ ಮಸಾಜ್ ಡೀಟೇಲ್ಸ್. ನಿಮಗೇನಾದರೂ ಕ್ವೆಶ್ಚನ್ಸ್ ಇದ್ದರೆ, ಏನಾದರೂ ಕ್ಲಾರಿಟಿ ಬೇಕು ಅಂತಂದರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಮಾಡ್ಕೊಳ್ಳಿ. ಸಿ ಯು, ಟಾಟಾ, ಬಾಯ್, ಲವ್ ಯು ಆಲ್. ಅದಿತಿ ಬಾಯ್. ಹಿಂಗೆ ಅದಿತಿ ನನ್ನ ಜೊತೆನೇ ಯಾವಾಗಲೂ ಇರೋದ್ರಿಂದ ಅವರ ಒಂದು ಮುದ್ದು ಕ್ಯೂಟ್ನೆಸ್ ನನ್ನ ಜೊತೆ ಇದ್ದೇ ಇರುತ್ತೆ ವಿಡಿಯೋ ಮಾಡುವಾಗೆಲ್ಲ. ಪ್ಲೀಸ್ ಅದನ್ನೊಂದು ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಾಯ್.